ಹಾಗಾಗಿ ಇದನ್ನು ನಾವು ಇನಾಗ್ರೇಷನ್ ಥರ ಯೋಚನೆ ಮಾಡಿ ಅಲ್ಕಾಡ್ಲಿಲ್ಲ. ಮಹಾನಗರ ಪಾಲಿಕೆ ಆದಮೇಲೆ ಅದಕ್ಕೊಂದು ರೂಪ ಕೊಡಬೇಕು ಅಂತ ಆದಾಗ ಸನ್ಮಾನ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಮಹಾನಗರ ಗಾಂಧಿ ಪಾರ್ಕನ್ನು, ಮಹಾತ್ಮ ಗಾಂಧಿ ಪಾರ್ಕನ್ನು ಮಾಡೋಣ ಅಭಿವೃದ್ಧಿ ಅಂತೇಳಿ ಅದಕ್ಕೆ ಬೇಕಾಗಿರೋಂಥ ಹಣವನ್ನು ಕೊಟ್ಟಿದ್ರು. ನಡ್ಕೊಂಡು ಬಂತು. ಮೇಂಟೆನೆನ್ಸ್ ಅಗೈನ್ ಸ್ವಲ್ಪ ಪ್ರಾಬ್ಲಮ್ ಆಗಲಿ ಪ್ರಾರಂಭ ಆಗಿತ್ತು. ಮೇಂಟೆನೆನ್ಸ್ ಈಗ ಸಂಪೂರ್ಣವಾಗಿ ಇದನ್ನ ಮೇಂಟೆನೆನ್ಸ್ ಮಾಡೋಕ್ಕೋಸ್ಕರ ಟೆಂಡರ್ ಕರಿತಿದ್ವಿ ನಾವು. ಅಲ್ಲೂ ಕೂಡ ವ್ಯತ್ಯಾಸಗಳು ಕಾಣ್ತಾ ಇತ್ತು. ಸಭೆಯಲ್ಲಿ ಅದ್ರ ಬಗ್ಗೆ ಚರ್ಚೆಗಳು ತುಂಬಾ ಆಗಿದ್ದು ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದ್ದೇನೆ. ಇದೆಲ್ಲದಕ್ಕೂ ಒಂದು ಸರಿಯಾದಂಥ ರೂಪ ಕೊಡಬೇಕು ಅಂತ ಯೋಚನೆ ಮಾಡಿ ಈಗ ಗಾಂಧಿ ಪಾರ್ಕನ್ನು ಅಭಿವೃದ್ಧಿಪಡಿಸಿ ಶಿವಮೊಗ್ಗ ನಗರದ ನಾಗರಿಕರಿಗೆ ಇದನ್ನ ಉಪಯೋಗಕ್ಕೆ ಬಿಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಮಹಾನಗರ ಪಾಲಿಕೆಯ ನೇತೃತ್ವದಲ್ಲಿ ಇವತ್ತು ಮಾಡಿದೆ. ಇವತ್ತಿನಿಂದ ಇದು ನಾಗರಿಕರಿಗೆ ಸಂಪೂರ್ಣವಾಗಿ ಸಮಗ್ರವಾಗಿ ಇದನ್ನ ಬಂದು ಹೋಗ್ಲಿಕ್ಕೆ, ಮಕ್ಕಳಿಗೆ ಆಟಿಕೆಗಳು ಹಾಳಾಗಿತ್ತು ಅದನ್ನು ಸರಿಪಡಿಸಿದೆ, ರೈಲು ಹಾಳಾಗಿತ್ತು ಅದನ್ನು ಸರಿಪಡಿಸಿದೆ. ಇಲ್ಲಿ ಬಂದರೆ ಏನು ಬೇಕೋ ಎಂಟರ್ಟೈನ್ಮೆಂಟ್, ಅದಕ್ಕೆ ಬೇಕಾಗಿರುವಂಥ ಪೂರಕವಾದಂಥ ಸಂಗತಿಗಳು ಈಗಾಗಲೇ ಯೋಚನೆಗಳಾಗಿದೆ. ಓಪನ್ ಜಿಮ್ ಮಾಡಿದೆ. ಇನ್ನು 4 ಕಾಮಗಾರಿಗಳು ಸಂಪೂರ್ಣವಾಗಿ ಆಗಬೇಕು. ಉಳಿದಂತೆ ಎಲ್ಲ ಸಂಗತಿಗಳಾಗಿದೆ. ಕಾಲಂಜಿ ಇಲ್ಲಿ 4 ಪಾಂಡ್ಗಳಿದೆ, 5 ಪಾಂಡ್ಗಳಿದೆ ಒಟ್ಟು. 5 ಪಾಂಡ್ಗಳಲ್ಲಿ ನೀರು ಸದಾ ಇರಬೇಕು ಅಂತ ಯೋಚನೆ ಮಾಡಿ. ಹಾಗೆ ಸುತ್ತಮುತ್ತ ಇರುವಂತ ಇರುವಂತ 2 ಬೋರ್ವೆಲ್ಗಳ ಮೂಲಕ ಈ ಎದುರುಗಡೆ ಕಾಣ್ತಿರುವಂತ ಪಾಂಡನ್ನ ನಾವು ಸಂಪೂರ್ಣವಾಗಿ ನೀರಿರೋ ಹಾಗೆ ನೋಡ್ಕೊಳ್ತೇವೆ. ಸ್ಪ್ರಿಂಕ್ಲರ್ಗಳ ಮೂಲಕ ಇದಕ್ಕೆ ನೀರನ್ನು ಒದಗಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತಲ್ಲ. ಅಂದ್ರೆ ಸಮಗ್ರವಾಗಿ ಒಂದಷ್ಟು ಯೋಚನೆಗಳಾದಂಥ ಪರಿಣಾಮ ಪಾರ್ಕ್ ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿರುತ್ತೆ ಅನ್ನೋಂಥ ವಿಶ್ವಾಸ ನಾವೆಲ್ಲರಿಗೂ ಕೂಡ ಬಂದಿದೆ. ಹಾಗೆ ಇಲ್ಲಿ ಇನ್ನೊಂದು ಸಂಗತಿ ಅಂತ ಹೇಳಿದ್ರೆ, ಒಂದು ಸ್ಪ್ರಿಂಕ್ಲರ್, 5 ಪಾಂಡ್ಗಳು, ಇಲ್ಲೊಂದು STP ಇದೆ. ಆ STPನ ಸರಿಪಡಿಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಏನಾಗಿದೆ ಅಂತ ಸ್ವಲ್ಪ ನೋಡ್ತೇವೆ ಅನ್ನೋ ಸಂಗತಿನ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಅದು ಹೇಳಿದ್ದಾರೆ. ಅದನ್ನ ಮಾಡಿದ್ರೆ ಇಲ್ಲೊಂದಷ್ಟು ಡ್ರೈನೇಜ್ ನೀರಿದೆ, ಡ್ರೈನೇಜು ಇದೆಲ್ಲ ಸಿಸ್ಟಮ್ ಒಳಗಡೆ ಸೇರ್ಕೊಂಡು ಬರ್ತಿರೋದ್ರಿಂದ ಅದರ ಪರಿಮಳ ಹೊರಗಡೆಗೆ ಬರಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಒಂದಷ್ಟು ಸಂಗತಿಗಳು ಯೋಚನೆ ನಡೆದಿದೆ. ಅದಕ್ಕೂ ಪೂರಕವಾದಂಥ ಯೋಜನೆಗಳನ್ನು ಈಗಾಗಲೇ ಸಿದ್ಧತೆ ಮಾಡಿದ್ದೇವೆ. 3ನೇದು ವನ್ಯಜೀವಿ ವ್ಯಾಖ್ಯಾನ ಕೇಂದ್ರ. ಬಹಳಷ್ಟು ವರ್ಷಗಳಿಂದ ಅದು ಇವತ್ತು ಕೊಡ್ತೀವಿ ನಾಗರಿಕರಿಗೆ ಅದನ್ನ ನೋಡಲಿಕ್ಕೆ, ಅದನ್ನು ಸದುಪಯೋಗ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ತಾನೆ ಇದ್ವಿ. ಅದು ಸ್ಮಾರ್ಟ್ ಸಿಟಿ ಅಂಡರ್ನಲ್ಲಿ ನಡೆದಂಥ ಕಾಮಗಾರಿ. ಅದು ಬಹಳ ಟೆಂಡರ್ದಾರನ ಕಾರಣಕ್ಕೋಸ್ಕರ ಸಮಸ್ಯೆಗಳಾಗಿತ್ತು. ಅದಾದ ಮೇಲೆ ಈಗಿನ ಆಯುಕ್ತರಾಗಿರುವಂಥ ನಮ್ಮ ಮಾಯಣ್ಣಗೌಡರು ಅವತ್ತು ಅದಕ್ಕೆ ಜವಾಬ್ದಾರಿ ಹೊತ್ತಂಥವ್ರು. ಅದಕ್ಕೊಂದು ಸರಿಯಾದಂಥ ರೂಪ ತಂದಂಥ ಪರಿಣಾಮ ಅದು ಇವತ್ತು ರೆಡಿಯಾಗಿದೆ. ಇವತ್ತಿನ ಅದು ಕೂಡ ಮಕ್ಕಳಿಗೆ, ನಾಗರಿಕರಿಗೆ ಅದನ್ನು ನೋಡಲಿಕ್ಕೆ, ವೀಕ್ಷಣೆಗೆ ಅವಕಾಶ ಸಿಗತ್ತೆ ಇವತ್ತಿಂದ. ಇನ್ನೊಂದು ಸಂಗತಿ, ಟೆಂಡರ್ದಾರರು ಇದನ್ನು ಮೇಂಟೆನೆನ್ಸ್ ಮಾಡ್ತಾ ಇದ್ರು. ಈಗ ಒಂದು ಸಮಗ್ರವಾಗಿ ಯೋಚನೆ ಮಾಡಿದಂಥ ಪರಿಣಾಮ, ಸ್ವಲ್ಪ ಅನುಭವಿ ಅಧಿಕಾರಿಗಳಿರೋ ಪರಿಣಾಮ, ಮಾಯಣ್ಣಗೌಡರಿದ್ದಾರೆ, ತುಷಾರ್ ಇದ್ದಾರೆ, ಪ್ರಿಯಾ ಇದ್ದಾರೆ, ಲಕ್ಷ್ಮಿ ಇದ್ದಾರೆ, ಈ ಥರದ ತಂಡ ಇರೋದ್ರಿಂದ ಪರಿಣಾಮ ಸಮಗ್ರ ಯೋಚನೆ ಮಾಡಬೇಕು. ಯಾಕಂದರೆ ಈ ಹಿಂದೆ ಒಂದು ಮೀಟಿಂಗ್ ಮಾಡಿದ್ವಿ ನಾವು 2 ತಿಂಗಳ ಕೆಳಗಡೆ ನಗರಸಭೆ ಆವರಣದೊಳಗಡೆ. ನಾನೇ ಒಂದು ಮೀಟಿಂಗ್ ತಗೊಂಡಿದ್ದೆ. ಒಂದು ಸವಾಲಾಗಿ ಸ್ವೀಕಾರ ಮಾಡಿ ಒಂದು ಇಚ್ಛಾಶಕ್ತಿ ಪ್ರಕಟ ಮಾಡದೆ ಹೋದರೆ ಎಲ್ಲ ಒಂದು ಕಡೆ ಗಾಂಧಿ ಪಾರ್ಕನ್ನು ಕಳ್ಕೊಂಡು ಬಿಡ್ತೀವಿ ಅಂತ ಅನಿಸುತ್ತೆ ನಮಗೆ ಅಂತೇಳಿ. ಎಲ್ಲೆಲ್ಲಿ ಏನೇನೋ ಮಾಡಿದ್ದಾರೆ, ಶಿವಮೊಗ್ಗದಲ್ಲಿ ಗಾಂಧಿ ಪಾರ್ಕನ್ನು ಚೆನ್ನಾಗಿ ಮಾಡಬೇಕು ಅಂತ ನಮಗೆ ಯಾರಿಗೂ ಅನಿಸಲ್ವಾ? ಈ ಥರ ಸ್ವಲ್ಪ ಸಹಜವಾದಂಥ ರೀತಿಯಲ್ಲಿ ಚರ್ಚೆಗಳನ್ನು ಮಾಡಿಕೊಂಡಾಗ ಅವ್ರು ನಿರ್ಣಯ ಮಾಡಿದ್ರು ಅಧಿಕಾರಿಗಳು. ಆ ಅಧಿಕಾರಿಗಳ ತಂಡ ಸರಿಯಾದಂಥ ದಿಕ್ಕಲ್ಲಿ ಹೆಜ್ಜೆ ಇಟ್ಟಂಥ ಪರಿಣಾಮ, ಇಚ್ಛಾಶಕ್ತಿ ಪ್ರಕಟೀಕರಣದ ಪರಿಣಾಮ ಇವತ್ತು ಒಂದಷ್ಟು ಸಂಗತಿಗಳು ಇಲ್ಲಿ ನಡೀಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ನಾಗರಿಕರ ಪರವಾಗಿ ಅಭಿನಂದನೆಗಳನ್ನು ಕೂಡ ನಾನು ಅಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದೇನೆ. ಅವತ್ತು ಯೋಚನೆ ಮಾಡಿದ್ವಿ ಏನೇನು ಮಾಡಬೇಕು ಅಂತ. ಇವತ್ತು ಅದಕ್ಕೆ ಕಾರ್ಯರೂಪಕ್ಕೆ ತರುವಂಥ ಕೆಲಸ.
ಇನ್ನೊಂದು ತಿಂಗಳ ಒಳಗಾಗಿ ಈಗ ನಾಗರಿಕರಿಗೆ ಇದನ್ನು ಬಿಡುಗಡೆ ಮಾಡ್ತೀವಿ, ಇದನ್ನು ವೀಕ್ಷಣೆಗೆ ಅವಕಾಶ ಮಾಡಿಕೊಡ್ತೀವಿ, ನಾಗರಿಕರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ನಾಗರಿಕರಿಗೆ ಸಮರ್ಪಣೆ ಮಾಡಿದ ಮೇಲೆ ಉಳಿದಂಥ ಒಂದಷ್ಟು ಸಂಗತಿಗಳು ನಡೀಬೇಕು. ಅದೆಲ್ಲ ಒಂದು ತಿಂಗಳೊಳಗೆ ಡೆಡ್ಲೈನ್ ಇಟ್ಕೊಂಡಿದೆ. ಇನ್ನು 4 ಸಂಗತಿಗಳೇನು ಉಳ್ಕೊಂಡಿದೆ ಅಂದರೆ ಕೆಲಸ ನಡೀತಾನೆ ಇದೆ, ಆ ಕೆಲಸ ನಡೀತಿರ್ಬೇಕಾದ್ರೆ ನಾಗರಿಕರು ಬರೋದ್ರಿಂದ ಅದಕ್ಕೆ ಕೆಲಸ ಮಾಡ್ಲಿಕ್ಕೆ ತೊಂದರೆ ಆಗತ್ತೆ ಅಂತ ಆ ಥರದ ಕಾಮಗಾರಿಗೆ ಅಲ್ಲದೆ ಇರೋದ್ರಿಂದ ಸೊ ಒಟ್ಟೊಟ್ಟಿಗೆ ಮಾಡಿಬಿಡೋಣ ಕಾರ್ಯ ಅಂಥೇಳಿ ಇವತ್ತಿಂದ ಅಧಿಕಾರಿಗಳು ಒಳಗೊಂಡಂಥ ಒಂದು ಕಮಿಟಿ ಇದರ ಉಸ್ತುವಾರಿಯನ್ನು ಈ ಬಾರಿ ವಹಿಸ್ತಾ ಇರೋವಂಥದ್ದು. ಮುಂಚೆ ಮಹಾನಗರ ಪಾಲಿಕೆ ನೋಡತ್ತೆ ಅಂತ ಹೇಳ್ಬಿಡೋಣ. ಆದರೆ ಈ ಬಾರಿ ಅದಕ್ಕೆ ವಿಶೇಷವಾಗಿ ಯೋಚನೆ ಮಾಡಿದೆ. ಉಪಾಯುಕ್ತರು ಅದ್ರ ಜೊತೆಗಿರ್ತಾರೆ, ಆಡಳಿತ ನಿರ್ವಹಣೆ ನಮ್ಮ ತುಷಾರ್ ಅವರು, ಉಪಾಯುಕ್ತರು ಅಭಿವೃದ್ಧಿ ಅವರಿರ್ತಾರೆ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪರಿಸರ ಅವರಿರ್ತಾರೆ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಸಿವಿಲ್ ಅವರಿರ್ತಾರೆ, ಕಾರ್ಯಪಾಲಕ ಅಭಿಯಂತರರು ಸಿವಿಲ್ ಮತ್ತು ಎಲೆಕ್ಟ್ರಿಕಲ್. ಅಂದರೆ ಈ ಒಂದು ಇಲ್ಲಿರುವಂಥ ಅನೇಕ ಸಂಗತಿಗಳು ಯಾರ್ಯಾರು ಇರಬೇಕು ಅಂತ ಯೋಚನೆ ಮಾಡಿ ಅವರನ್ನ ಇಲ್ಲಿರೋ ಹಾಗೆ ನೋಡ್ಕೊಂಡಿದೆ. ಅವರು ಇದನ್ನು ಸಮಗ್ರ ಅಭಿವೃದ್ಧಿಗಳು, ಸಮಗ್ರ ಯೋಚನೆಗಳನ್ನು ಮಾಡಿ ಇದನ್ನು ಮೇಂಟೈನ್ ಮಾಡುವಂಥ ಕೆಲಸನ ಅವ್ರು ಮಾಡ್ತಾರೆ. ಈ ಹಿಂದೆ ಈಗಾಗಲೇ ಶುಲ್ಕ ಎಷ್ಟೊಂದು ಮಾಡಿತ್ತು, 20 ರೂಪಾಯಿ 10 ರೂಪಾಯಿ, ಅದನ್ನು ಎಲ್ಲೂ ವ್ಯತ್ಯಾಸ ಮಾಡೋಕ್ಕೆ ಹೋಗಲಿಲ್ಲ. ಆದರೂ ಅದು ಯಾಕಂದ್ರೆ ಮೇಂಟೆನೆನ್ಸ್ ದೃಷ್ಟಿಯಿಂದ ಅದು ಸ್ವಲ್ಪ ತಗೋಬೇಕು. ಉಚಿತ ಅಂದ ತಕ್ಷಣ ಹಾಳು ಮಾಡುವಂಥದ್ದೇ ಜಾಸ್ತಿ. ಎಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಸಂಗತಿ ಯೋಚನೆ ಮಾಡಿದ್ರೆ ಅದನ್ನು ಜಾಸ್ತಿ ಮಾಡಬೇಕಾ ಅಂತ ಚರ್ಚೆ ಆದಾಗ ಏನಿದೆ ಅದನ್ನು ಮಾಡ್ಕೊಂಡು ಹೋಗಬೇಕು ಅಂತ ಅಧಿಕಾರಿಗಳೇ ತೀರ್ಮಾನ ಮಾಡಿರುವಂಥದ್ದು ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಒಂದು ಶ್ಲಾಘನೀಯ ಕೆಲಸ ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆಯೇ ವೈಲ್ಡ್ ಲೈಫ್ ನಮ್ಮ ಮಕ್ಕಳಿಗೆ ಇವತ್ತಿನ ಯುವಕರಿಗೆ, ಇವತ್ತಿನ ನಾಗರಿಕರಿಗೆ ಪರಿಚಯ ಮಾಡುವಂಥ ಒಂದು ಸಂಗತಿ ಅದು ತುಂಬ ಚೆನ್ನಾಗಿದೆ. ಇರ್ತಿಸ ಬೇಕಾಯ್ತಲ್ಲ ಅಂತ ಅನಿಸುತ್ತೆ. ಆದರೆ ಎಲ್ಲೋ ಒಂದು ಕಡೆಗೆ ಇವತ್ತಿಂದ ಅದು ನಾಗರಿಕರ ಸೌಲಭ್ಯಕ್ಕೆ ಒದಗಿಸಿದ್ದೇವೆ. ವನ್ಯಜೀವಿ ವ್ಯಾಖ್ಯಾನ ಕೇಂದ್ರ ವಯಸ್ಕರಿಗೆ 10 ರೂಪಾಯಿ, ಅದು 5 ರೂಪಾಯಿ ಮಕ್ಕಳಿಗೆ. ಇಲ್ಲಿ 2 ಬೋರ್ವೆಲ್ ಅಗತ್ಯ ಇದೆ ಅಂತೇಳಿ ಯೋಚನೆ ಮಾಡಿದ 13,20,000 ಬೋರ್ವೆಲ್ಗೆ ಸಂಬಂಧಪಟ್ಟಂತೆ. ಶೌಚಾಲಯಗಳು ದುರಸ್ತಿ ಹಾಗೂ ಕುಡಿಯುವ ನೀರಿನ ಕಟ್ಟಡದ ಉಳಿದ ಕಾಮಗಾರಿಗೆ 6,30,000. ಬಯಲು ವ್ಯಾಯಾಮ ಮತ್ತು ಮಕ್ಕಳ ಆಟಿಕೆ ಉಪಕರಣಗಳ ಅಳವಡಿಸಲಿಕ್ಕೋಸ್ಕರ 47,48,000. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ಇಲ್ಲಿ ಬರುವಂಥ ಆಟಿಕೆ ಉದ್ಯಾನವನದ ಆಟಿಕೆ ರೈಲಿನ ದುರಸ್ತಿ ಕಾಮಗಾರಿ, ಅದನ್ನು ಆ ಹೆಸರಲ್ಲೇ ಕರೆದಿದೆ. ಅದಕ್ಕೊಂದು ಹೆಸರಿಡಬೇಕು ಅಂತ ಒಂದು ಸಲಹೆ ಬಂದಿದೆ. ಮೊನ್ನೆ ಬಂದಾಗ ಹೆಸರನ್ನು ಇಟ್ಟಿದ್ದೀರಾ? ಮೊನ್ನೆ ಬಂದಾಗ ಒಂದು ಹೆಸರು ಸಜೆಸ್ಟ್ ಮಾಡಿ ಅಂತ ಹೇಳಿದ್ರಿ. ಚಿನ್ನಾರಿ ಎಕ್ಸ್ಪ್ರೆಸ್ಸಾ?